ಭಗವದ್ಗೀತೆಯ ಚಿಂತನೆಯಲ್ಲಿ ಭಗವಂತ ಕೃಷ್ಣ ಅರ್ಜುನನ ವಿಷಾದಕ್ಕೆ, ದುಃಖಗಳಿಗೆ, ಅವನ ಸಮಸ್ಯೆಗೆ ಏನು ಉತ್ತರವನ್ನು ಕೊಡ್ತಾ ಇದ್ದಾನೆ ಅದನ್ನು ನಾವು ನೋಡ್ಕೊಂಡ್ಬರ್ತಾ ಇದ್ದೇವೆ. ಅದೇ ನಿಜವಾದ ಭಗವದ್ಗೀತೆ, ಭಗವಂತನ ಮಾತುಗಳು. ವಾಸ್ತವಿಕವಾಗಿ ಈ ಭಗವಂತನ ಮಾತುಗಳೇನಿದೆ ಇದನ್ನು ಅರ್ಥೈಸುವಂಥದ್ದು ಅಷ್ಟು ಸುಲಭವಾಗಿರುವಂಥದ್ದೇನಲ್ಲ ಇದು, ಈ ಮಾತುಗಳು. ಯಾಕಂದರೆ ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳು. ಅದರಿಂದಾಗಿಯೇ ಅನೇಕ ಆಚಾರ್ಯ ಪುರುಷರು ಈ ಭಗವದ್ಗೀತೆಯ, ವಿಶೇಷವಾಗಿ ನಾವು ಯಾವ ಈ ಶ್ಲೋಕಗಳನ್ನು ಈಗ ನೋಡ್ತಾ ಇದ್ದೇವೆ ಆ ಶ್ಲೋಕಗಳಿಂದ ಮುಂದೆ ತಾವು ಅರ್ಥವನ್ನು ಬರ್ಕೊಂಡು ಹೋಗಿದ್ದಾರೆ ಈ ಶ್ಲೋಕಗಳಿಗೆ. ಅದರಲ್ಲಿ ವಿಶೇಷವಾಗಿ ಈಗ ನಾನು ಯಾವ ಒಂದು ಅರ್ಥವನ್ನು ಇಟ್ಕೊಂಡು, ಯಾಕಂತ ಹೇಳಿದ್ರೆ ನಮಗೆ ಸರಿಯಾಗಿ ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಅದಕ್ಕೆ ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವುದು ಯಾವುದು ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಈ ಗೀತೆಗೆ, ಭಗವದ್ಗೀತೆಗೆ ಯಾವ ಅರ್ಥವನ್ನು ಬರೆದಿದ್ದಾರೆ ಆ ಅರ್ಥವನ್ನು ಇಲ್ಲಿ ತಗೊಂಡು ನಿಮಗೆ ಅರ್ಥವನ್ನು ಹೇಳುವ, ಅಂದರೆ ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಒಂದೇನು ಪ್ರಶ್ನೆ ಬರುತ್ತದೆ ಅಂತ ಹೇಳಿದ್ರೆ, ಅನೇಕ ಆಚಾರ್ಯರು ಈ ಭಗವದ್ಗೀತೆಯ ಬಗ್ಗೆ ಅರ್ಥವನ್ನು ಬರೆದಿರಬೇಕಾದ್ರೆ ಮಧ್ವಾಚಾರ್ಯರು ಬರೆದಿರುವಂತಹ ಅರ್ಥವನ್ನೇ ಯಾಕೆ ನೀವು ತಗೊಳ್ತಾ ಇದ್ದೀರಿ ಅನ್ನುವಂತಹ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಒಂದು ಕಾರಣವನ್ನು ಹೇಳಬೇಕು. ಏನಂತ ಹೇಳಿದರೆ, ಮಧ್ವಾಚಾರ್ಯರು ಮೊದಲು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಮೊದಲು ಬರೆದಂತಹ ಗ್ರಂಥವೇ ಈ ಗೀತಾಭಾಷ್ಯ. ಅಂದರೆ ಗೀತೆಗೆ ತಾವು ಏನು ಅರ್ಥ, ವ್ಯಾಖ್ಯಾನ ಅದನ್ನು ಮಾಡಿ ನಂತರ ತಾವು ಬದರಿಗೆ ಹೊರಟರು. ಬದರಿನಾರಾಯಣನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಆ ಬದರಿನಾರಾಯಣನ ಬಳಿಗೆ ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರದು ಅಂತ ಈಗ ಗೀತಾಭಾಷ್ಯವನ್ನು ತಾವು ರಚನೆ ಮಾಡಿ ಅದನ್ನು ತಗೊಂಡು ಹೋಗಿ ಅಲ್ಲಿ ಆ ಬದರಿಯಲ್ಲಿರುವಂತಹ ನಾರಾಯಣ ದೇವರೇನಿದ್ದಾರೆ, ನಾರಾಯಣ ದೇವರಿಗೆ ಇದನ್ನು ಅರ್ಪಣೆಯನ್ನು ಮಾಡಿದರು, ಕಾಣಿಕೆಯ ರೂಪದಿಂದ ಅರ್ಪಣೆಯನ್ನು ಮಾಡಿದ್ರಂತೆ. ನಂತರ ಅಲ್ಲಿಯೇ ಆ ದೇವಸ್ಥಾನದಲ್ಲಿಯೇ ಆ ಗೀತೆಗೆ ತಾವೇನು ಅರ್ಥವನ್ನು ಬರೆದಿದ್ದಾರೆ ಅದನ್ನು ವ್ಯಾಖ್ಯಾನವನ್ನು ಮಾಡಿದರಂತೆ. ಬಹಳ ಹೊತ್ತು ಸಂಜೆ ತನಕ ವ್ಯಾಖ್ಯಾನವನ್ನು ಮಾಡಿದರು. ರಾತ್ರಿ ಆಯಿತು. ರಾತ್ರಿ ಆದಮೇಲೆ ಮಲಗಿದ್ರಂತೆ. ಇದು ಅವರ ಚರಿತ್ರೆಯಲ್ಲಿ ಬರುವಂಥದ್ದು ಇದು. ಆದರೆ ಸ್ವಾರಸ್ಯ ಏನು ಅಂದರೆ, ಆ ರಾತ್ರಿ, ನಡುರಾತ್ರಿಯಲ್ಲಿ ಈ ನೆಲವನ್ನು ತಟ್ಟಿದ ಹಾಗೆ ಶಬ್ದ ಆಗ್ತಾ ಇದೆಯಂತೆ. ಶಿಷ್ಯರಿಗೆಲ್ಲ ಕೇಳಿಸ್ತಾ ಇದೆಯಂತೆ. ಆ ವಿಗ್ರಹ ಏನಿದೆ, ಆ ಬದರಿನಾರಾಯಣನ ವಿಗ್ರಹದಿಂದ ಮಾತು ಬರ್ತಾ ಇದೆಯಂತೆ. ಹೇಳು ಹೇಳು ಮಧ್ವ, ಹೇಳು ಮಧ್ವ ಇದ್ದು ನನಗೆ ಮತ್ತೆ ಆ ಗೀತೆಯ ಅರ್ಥವನ್ನು ಹೇಳು, ಗೀತೆಯ ಅರ್ಥವನ್ನು ಹೇಳು ನನಗೆ ಅಂತ ಹೇಳಿ ಆ ನೆಲವನ್ನು ತಟ್ಟಿ ಆ ಬದರಿನಾರಾಯಣ ಸ್ವಾಮಿ ಏನಿದ್ದಾನೆ ಎಬ್ಬಿಸಿ ಹೇಳ್ತಾ ಇದ್ದಾನೆ. ಆ ನಡುರಾತ್ರಿಯಲ್ಲಿ ಮತ್ತೆ ಮಧ್ವಾಚಾರ್ಯರು ಆ ಬದರಿನಾರಾಯಣನ ಪ್ರೀತಿಗೋಸ್ಕರ ವ್ಯಾಖ್ಯಾನವನ್ನು ಮಾಡಿದರು ಅಂತ ಹೇಳ್ತಾರೆ. ಆ ಭಗವಂತನಿಗೆ, ನಾರಾಯಣನಿಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರೆ ಅದು ಅವರ ಚರಿತ್ರೆಯಲ್ಲಿ, ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಬರುವಂತಹದ್ದು. ಆ ಮೊದಲನೆಯ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಮಂಗಳಾಚರಣೆ ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ, ಯಥಾಶಕ್ತಿ ಹೇಳ್ತೇನಪ್ಪ ಅಂತ ತಾವು ವಿನಯದಿಂದ ಹೇಳಿದರು. ಅದಕ್ಕೆ ಇಷ್ಟೇ ಅರ್ಥ ಅಲ್ಲ ನನಗೆ ಗೊತ್ತಿರುವುದು, ಇನ್ನೂ ಅರ್ಥಗಳಿದೆ, ಆದರೆ ನೀನು ಹೇಳ್ತಾ ಇಲ್ಲ ಅಷ್ಟೇ, ಯಾಕಂದರೆ ಜನರಿಗೆ ಇಷ್ಟೇ ಸಾಕು ಅಂತ ನಾರಾಯಣ ದೇವರೇ ಹೇಳಿದರು ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರ್ತದೆ. ಅಂದರೆ ಹೀಗೆ ಆ ನಾರಾಯಣ ದೇವರಿಗೆ ಬಹಳ ಇಷ್ಟವಾದಂತಹ ಅರ್ಥ ಇದು. ಆ ಬದರಿ ನಾರಾಯಣನೇ ಕೃಷ್ಣನಾಗಿ ಬಂದದ್ದು, ನರನಾರಾಯಣರೇ ಕೃಷ್ಣ ಅರ್ಜುನರಾಗಿ ಬಂದದ್ದು. ಈ ರೀತಿ ಆ ಕೃಷ್ಣನಿಗೆ ಇಷ್ಟವಾದ ಅರ್ಥ, ಕೃಷ್ಣನಿಗೆ ಯಾವ ಅರ್ಥದಲ್ಲಿ ಭಗವದ್ಗೀತೆಯನ್ನು ಹೇಳಬೇಕಿತ್ತು ಅದೇ ಅರ್ಥವನ್ನು ಮಧ್ವಾಚಾರ್ಯರು ಕೊಟ್ಟಿರುವುದರಿಂದಾಗಿ ಅದೇ ಅರ್ಥವನ್ನು ಇಲ್ಲಿ ತಗೊಂಡು ಹೇಳ್ತಾ ಇರುವಂತಹದ್ದು. ಅದನ್ನು ಇನ್ನೂ ಸರಳೀಕರಣ, ಅಂದರೆ ಆ ಮಧ್ವಾಚಾರ್ಯರು 2 ಗ್ರಂಥಗಳನ್ನು ಬರೆದಿದ್ದಾರೆ ಭಗವದ್ಗೀತೆಗೆ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ. ಆ ಎರಡನ್ನೂ ಕೂಡ ಒಟ್ಟು ಸೇರಿಸಿ ಸರಳವಾಗಿ ನಮಗೆ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿ ಅಂತ, ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ನೋಡಿಕೊಂಡು ಈಗ ಈ ಅರ್ಥವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕೃಷ್ಣ ಅರ್ಜುನನ ದುಃಖಕ್ಕೆ ತಾನು ಉತ್ತರವನ್ನು ಕೊಡ್ತಾ, ಮೊದಲನೇದಾಗಿ ಇವರೆಲ್ಲ ಸಾಯ್ತಾರೆ ಅಂತ ಏನು ದುಃಖ ಪಡ್ತಾ ಇದ್ದ ಅದಕ್ಕೆ ತಾನು ಉತ್ತರವನ್ನು ಕೊಟ್ಟ. ನೋಡು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಯಾರೂ ಕೂಡ ಸಾಯುವುದಿಲ್ಲ. ಯಾಕಂತ ಹೇಳಿದ್ರೆ ಜೀವ ನಿತ್ಯನಾಗಿರುವಂಥವನು, ಜೀವ ಯಾವತ್ತೂ ಸಾಯುವುದಿಲ್ಲ. ಹೇಗೆ ಅಂದರೆ ನನ್ನ ಹಾಗೆ, ನಾನು ದೇವರು ಸಾಯುವುದಿಲ್ಲ. ಹಾಗೆಯೇ ನೀನು, ಈ ಎಲ್ಲ ರಾಜರುಗಳು, ಯಾವ ಜೀವರು ಸಾಯುವುದಿಲ್ಲ. ಮತ್ತೇನು ಅಂದರೆ ಈ ದೇಹವನ್ನು ಮಾತ್ರ ಬಿಡ್ತಾರಷ್ಟೇ. ಈ ದೇಹ ಬಿಡ್ತಾರೆ, ಇನ್ನೊಂದು ದೇಹ ಬಿಡ್ತಾರಷ್ಟೇ
ಅಂತ ಈ ರೀತಿ ಕೃಷ್ಣ ಸಮಾಧಾನವನ್ನು ಹೇಳಿದ. ಇಲ್ಲಿ ಒಂದು ಪ್ರಶ್ನೆ ನಮಗೇನು ಬರ್ಬೋದು ಅಂದರೆ, ಹಾಗಿದ್ರೆ ನಾವು ಸಾಯುವುದಿಲ್ಲ, ಜೀವ ಇರ್ತಾನೆ ಅಂದರೆ ಜೀವ ಯಾವಾಗಿನಿಂದ ಇದ್ದಾನೆ ಅಂತ. ಜೀವನಿಗೊಂದು ಸೃಷ್ಟಿಯಿಂದ ಬೇಕಲ್ವಾ, ಯಾವಾಗಲೂ ಒಂದಲ್ಲ ಸೃಷ್ಟಿಯಾಗಿರ್ಬೇಕಲ್ವಾ, ಯಾವಾಗ ಸೃಷ್ಟಿಯಾಗಿರ್ಬೋದು? ಅಥವಾ ಯಾವಾಗಲೂ ಒಂದಿನ ಹೋಗಲೇಬೇಕಲ್ವಾ, ಯಾವಾಗ ಹೋಗ್ತಾನೆ ಜೀವ ಅಂತ? ಖಂಡಿತವಾಗಿಯೂ ಕೂಡ ಕೃಷ್ಣ ಹೇಳ್ತಾ ಇರುವ ಅರ್ಥ ಏನು ಅಂದರೆ, ಯಾವಾಗಲೂ ಒಂದ್ಸಲ ಜೀವ ಹುಟ್ಟುಕೊಂಡಿದ್ದಾನೆ, ಆಮೇಲೆ ಜನ್ಮ ಜನ್ಮಾಂತರದಲ್ಲಿ ಬರ್ತಾ ಇದ್ದಾನೆ ಅಂತಲ್ಲ. ಜೀವ ಹುಟ್ಟುಕೊಂಡೇ ಇಲ್ಲ ನೋಡಿ, ಜೀವ ನಿತ್ಯ. ಅದಕ್ಕೆ ದೇವರು ತನ್ನ ಉದಾಹರಣೆಯನ್ನು ಕೊಟ್ಟದ್ದು, ನನ್ನಂತೆ ನತ್ವೇ ಬಾಹಂ, ನಾನು ಯಾವ ರೀತಿ ನಿತ್ಯವೋ, ಯಾಕಂದ್ರೆ ದೇವರು ಯಾವತ್ತೂ ಇದ್ದಾನೆ, ಹಾಗೆಯೇ ನಾವು ಯಾವತ್ತೂ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಯಾವತ್ತಿಂದ ಯಾವತ್ತಿಗೂ ನಾವಿದ್ದೇ ಇರ್ತೇವೆ. ಯಾವ ರೀತಿ ದೇವರು ಯಾವತ್ತಿಂದ ಯಾವತ್ತಿದ್ದೇ ಇರ್ತಾನೆ, ಆ ರೀತಿ ನಾವು ಯಾವತ್ತಿಂದ ಯಾವತ್ತಿಗೂ ಕೂಡ ಇದ್ದೇ ಇರ್ತೇವೆ. ಇನ್ನು ಕೋಟಿ ಕೋಟಿ ವರ್ಷಗಳು ಹೋದರೂ ಕೂಡ ನಮ್ಮ ನಾಶ ಆಗುವುದಿಲ್ಲ. ಜೀವ, ಪ್ರತಿಯೊಬ್ಬ ಜೀವನೂ ಇದ್ದೇ ಇರ್ತಾನೆ. ಕೋಟಿ ಕೋಟಿ ವರ್ಷಗಳ ಹಿಂದಿನಿಂದಲೂ ನಾವು ಹಾಗೆಯೇ ಬರ್ತಾ ಇದ್ದೇವೆ. ಇದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ. ಇದು ಯಾಕೋಸ್ಕರ ಅಂದರೆ ಧೈರ್ಯವನ್ನು ತುಂಬಲಿಕ್ಕೆ. ಅದರಿಂದಾಗಿ ನಾನು ಸಾಯ್ತೇನೆ ಸಾಯ್ತೇನೆ ಎನ್ನುವಂತಹ ಭ್ರಮೆಯನ್ನು ಬಿಡ್ರಿ, ಕೇವಲ ದೇಹ ಮಾತ್ರ ಬಿಡುವುದು ಒಂದು. ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೌದು ಜೀವ ಸಾಯುವುದಿಲ್ಲ, ದೇಹ ಮಾತ್ರ ಬಿಡ್ತಾನೆ ಅಂತ. ಇಲ್ಲಿ ಒಂದು ಏನು ಸಮಸ್ಯೆ ನಮಗೆ ಅಂತ ಹೇಳಿದ್ರೆ, ಇವಾಗ ಈ ದೇಹವನ್ನು ಕಾಣಿಸ್ತಾ ಇದ್ದೇವೆ, ಈ ದೇಹದೊಳಗೆ ಜೀವ ಇದ್ದಾನೆ ಅನ್ನುವುದು ಏನು ಗ್ಯಾರಂಟಿ ಅಂತ? ಈ ದೇಹದೊಳಗೆ ಜೀವ ಇದ್ದಾನೆ ಅನ್ನೋದು ಏನು ಗ್ಯಾರಂಟಿ? ಅಲ್ಲ, ನಾನು ನಾನು ಅಂತ ನಾವು ಹೇಳ್ತಾ ಇದ್ದೇವಲ್ವಾ, ಅಲ್ಲ ನಾನು ನಾನು ಅಂತ ಈ ದೇಹವನ್ನೇ ಹೇಳ್ತಾ ಇರ್ಬೋದು, ಅಥವಾ ಬೇರೆ ರೀತಿಯಿಂದ ಏನೋ ಬರ್ತಾ ಇರ್ಬೋದು. ಯಾಕಂದ್ರೆ ನೋಡಿ, ಕೆಲವೊಮ್ಮೆ ಸ್ಪೆಷಲ್ ಎಫೆಕ್ಟ್ ಆಗಿ ಆ ರೀತಿ ಕಾಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ಆ ಸ್ಪೆಷಲ್ ಎಫೆಕ್ಟ್ ಹೋದ ಕೂಡಲೇ ಅದು ನಿಂತು ಹೋಗ್ಬಿಡ್ತದೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ನಾವು ವಿಳ್ಳೆದೆಲೆ, ಸುಣ್ಣ, ಅಡಿಕೆ ಇದನ್ನೆಲ್ಲ ಹಾಕಿ ಸೇರಿಸಿ ಬಾಯಿಗೆ ಹಾಕೊಂಡು ಅಗಿಲಿಕ್ಕೆ ಶುರು ಮಾಡಿದ್ವು. ನೋಡಿ, ವಿಳ್ಳೆದೆಲೆ ಕೆಂಪಿರಲಿಲ್ಲ, ಹಸಿರದು, ಸುಣ್ಣ ಬಿಳಿ, ಅದೇ ರೀತಿ ಅಡಿಕೆ ಕಪ್ಪು. ಈ ಮೂರನ್ನು ಒಟ್ಟಿಗೆ ಸೇರಿಸಿ ಬಾಯಿಗೆ ಹಾಕೊಂಡು ಅಗದಾಗ ಕೆಂಪು ಬಣ್ಣ ಬಂದ್ಬಿಡ್ತು. ಬಾಯಿಯಲ್ಲಿ ಕೆಂಪು ಬಣ್ಣ ಬಂತು. ಇದು ಎಲ್ಲಿತ್ತಿದ್ದು? ಮೂರಲ್ಲಿದೆಯಾ? ಇಲ್ಲ, ಇಲ್ಲದೆ ಇದ್ದ ಸ್ಪೆಷಲ್ ಎಫೆಕ್ಟ್ ಇದು. ಮೂರು ಒಟ್ಟಿಗೆ ಸೇರಿದಾಗ ಆದಂತಹ ಒಂದು ಸ್ಪೆಷಲ್ ಎಫೆಕ್ಟ್. ಹಾಗೆಯೇ ಪಂಚಭೂತಗಳೇನಿದೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಒಟ್ಟಿಗೆ ಸೇರಿದಾಗ ಒಂದು ಸ್ಪೆಷಲ್ ಎಫೆಕ್ಟ್ ಆಗಿ ಅವಾಗ ಒಳಗಿನಿಂದ ಎನರ್ಜಿ ಕ್ರಿಯೇಟ್ ಆಗ್ತದೆ. ನಾನು ಮುಂತಾದವುಗಳೆಲ್ಲ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಅದರಲ್ಲಿ ಒಂದು ಹೋಯ್ತು ಅಂತ ಹೇಳಿದ ಕೂಡಲೇ ಹೊರಟೋಯ್ತು. ಅದೇ ಗಾಳಿ ಹೊರಗೆ ಹೋಯ್ತು, ಪ್ರಾಣ ಅದೇ ಅಂತ ಹೇಳ್ತೇವೆ, ಗಾಳಿ ಹೋಯ್ತು, ಅದಕ್ಕೆ ಆ ಎಫೆಕ್ಟ್ ಇಲ್ಲ. ನಾನು ಅಂತ ಇಲ್ಲ, ಆಮೇಲೆ ಸತ್ತ ಅಂತ ಹೇಳ್ತೇವೆ. ಹೊರತು ಇದಕ್ಕಿಂತ ಬೇರೆಯಾದ ಜೀವ ಇದ್ದಾನೆ ಅಂತ ನಮ್ಗೆ ಹೇಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂದರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ನೋಡು, ವಿಷಯ ಏನು ಅಂತ ಹೇಳಿದ್ರೆ, ಈಗ ಈ ದೇಹ ಏನು ಕಾಣಿಸ್ತಾ ಇದೆಯಲ್ವಾ, ಈ ದೇಹ ಒಬ್ಬ ವ್ಯಕ್ತಿಗೆ ಅಂದರೆ ಹುಟ್ಟಿದಾಗಿನಿಂದ ಸಾಯುವ ತನಕ ಒಂದೇ ಇರ್ತದ ಅದು ದೇಹ? ಇಲ್ಲ. ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಅಂದರೆ ನೋಡಿ, ಹುಟ್ಟಬೇಕಾದ್ರೆ ಪುಟ್ಟ ಮಗು, ಇಷ್ಟೇ ಪುಟ್ಟ ಮಗು ಇರ್ತದೆ, ಅದು 1 ಅಡಿ ಉದ್ದ ಇರ್ಬೋದಷ್ಟೇ ಇದ್ರೆ. ಆದ್ರೆ ನೋಡಿ, ಕಳೀತಾ ಒಂದು 15 ವರ್ಷ ಆಗಬೇಕಾದ್ರೆ ಈ 1 ಅಡಿ ಮಗು 6 ಅಡಿ ಆಗ್ತದಲ್ವ. ಅಂದ್ರೆ ಇದು ಮೊದಲಿನ ದೇಹ ಅಲ್ಲ. ಅದಕ್ಕೋಸ್ಕರ ನೋಡಿ, 5 ವರ್ಷದಲ್ಲಿ ಒಂದು ಹುಡುಗನನ್ನು ನೋಡಿರ್ತಾರೆ, ಮತ್ತೊಂದು 5 ವರ್ಷ ಆದ್ಮೇಲೆ ನೋಡಿದ ಮೇಲೆ ಅಯ್ಯೋ ಎಲ್ಲ ಕಂಪ್ಲೀಟ್ ಚೇಂಜ್, ಮೊದಲಿದ್ದ ಹಾಗಿಲ್ವೇ ಇಲ್ಲ, ಎಲ್ಲ ಚೇಂಜ್. ಈಗ ಚೇಂಜ್ ಅಂತ ಹೇಳಿದ್ರೆ ಆ ದೇಹವೇ ಬದಲಾಗ್ಬಿಟ್ಟಿದೆಯಲ್ವ, ಮೊದಲಿನ ದೇಹ ಅಲ್ಲ ಇದು. ಯಾಕಂತ ಹೇಳಿದ್ರೆ ಮೊದಲು ಸಣ್ಣ ಸಣ್ಣ ಕಣ್ಣಿತ್ತು, ಇವಾಗ ದೊಡ್ಡ ದೊಡ್ಡ ಕಣ್ಣು, ಸಣ್ಣ ಸಣ್ಣ ಕಿವಿ ಇತ್ತು, ಇವಾಗ ದೊಡ್ಡ ಕಿವಿ, ಸಣ್ಣ ಮುಖ ಇತ್ತು, ದೊಡ್ಡ ಮುಖ, ಕೈ ಸಣ್ಣದಿತ್ತು, ದೊಡ್ಡದು. ಅದರ ನೋಡಿ ಇದು ಎಲ್ಲ ದೊಡ್ಡದಾಗ್ತಾ ಇದೆ ಅಂತ ಹೇಳಿದ್ರೆ ಮೊದಲನೇದಲ್ಲ, ಇದು ಬೇರೆ ದೇಹ. ಮುಂದೆ ಏನು ಅಂತ ಹೇಳಿದ್ರೆ, ಯೌವನ ಕಳೆದ ಮೇಲೆ ವೃದ್ಧಾಪ್ಯ ಬರಲಿಕ್ಕೆ ಶುರುವಾಯಿತು ಅಂತ ತಿಳ್ಕೊಳ್ಳಿ, 60 ದಾಟ್ಲಿಕ್ಕೆ ಶುರುವಾಯಿತು, ಆಮೇಲೆ ಮತ್ತೆ ದೇಹ ಚೇಂಜ್ ಆಗ್ತದೆ. ಇದೇ ದೇಹ ಅಲ್ಲ. ಯಾಕಂತ ಹೇಳಿದ್ರೆ 30-40 ಆಗಬೇಕಾದ್ರೆ ಸ್ಟ್ರೈಟ್ ಆಗಿ ನಿಂತಹ ದೇಹ, ಎಲ್ಲವೂ ಕೂಡ ಮುಖದಲ್ಲಿ ಯಾವುದೇ ಸುಕ್ಕಿಲ್ಲ, ಏನಿಲ್ಲ, ಕೂದಲೆಲ್ಲ ಕಪ್ಪು ಕಪ್ಪು, ಗಡ್ಡ ಮೀಸೆ ಎಲ್ಲ ಕಪ್ಪು ಕಪ್ಪಿತ್ತು. ನಂತರ ಮೈಯೆಲ್ಲ ಒಳ್ಳೆ ಸಾಫ್ಟ್ ಆಗಿತ್ತು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಂದ ಹಾಗೆ
60, 70 ಆಗ್ತಾ ಇದ್ದಾಗ ಕೂದಲು ಚೇಂಜ್ ಆಗುತ್ತೆ, ಮುಖದಲ್ಲಿ ಸುಕ್ಕು ಬೀಳ್ಲಿಕ್ಕೆ ಶುರುವಾಗುತ್ತೆ, ಬೆನ್ನು ಬಾಗಲಿಕ್ಕೆ ಶುರುವಾಗುತ್ತೆ, ಚರ್ಮಗಳೆಲ್ಲ ತಾವು ಜೀರ್ಣ ಆಗಲಿಕ್ಕೆ ಶುರುವಾಗುತ್ತೆ. ಈ ರೀತಿ ದೇಹದಲ್ಲಿ ವ್ಯತ್ಯಾಸ ಆಗತ್ತೆ ನೋಡಿ. ಕಡೆಗಂದೂ ಕೂಡ 80, 90 ಆಗಬೇಕಾದ್ರೆ ಅಯ್ಯೋ ಇವರೇನು ಏನು ಮಾರ್ರೆ, ಇವ್ರು ಯೌವನದಲ್ಲಿ ಆಗಿದ್ರು, ಇವಾಗ ಏನು ಫುಲ್ಲು ಚೇಂಜ್, ಅವರೇ ಇವರಿಂದ ಹೇಳಲಿಕ್ಕೆ ಬರೋಲ್ಲ. ಕೆಲವರಂತೂ ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ಯೌವನ ಕಾಲದಲ್ಲಿ ಸ್ಲಿಮ್ ಆಗಿರ್ತಾರೆ, ಸಪೂರ, ಆದರೆ ಇನ್ನು 60, 70 ಹೋಗ್ಬೇಕಾದ್ರೆ ಬಹಳ ಡುಮ್ಮಿ. ಇದಕ್ಕೇನು ಕಾರಣ? ನೀವು ನೋಡಿದರೆ 30, 20 ಫೋಟೋ ನೋಡಿದರೆ ಇವರೇನೋ ಅವರು ಗುರುತಿಸ್ಲಿಕ್ಕೆ ಆಗೋಲ್ಲ. ಯಾಕಂತ ಹೇಳಿದ್ರೆ ಮತ್ತೆ ದೇಹ ಚೇಂಜ್ ಆಗಿದೆ. ಹೀಗೆ ನೋಡಿ, ಹುಟ್ಟುವಾಗ ಇದ್ದ ದೇಹ ಒಂದು, ನಂತರ ಬದಲಾದ ದೇಹ ಇನ್ನೊಂದು, ಆಮೇಲೆ ಬದಲಾಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಈ ದೇಹ ಚೇಂಜ್ ಆಗಿದೆ. ಮೊದಲನೇ ದೇಹ ಅಲ್ಲ ಇದು. ಆ ಮೊದಲನೇ ದೇಹಕ್ಕಿಂತ ಚೇಂಜ್ ಆಗಿದೆ, ಮತ್ತೆ ಚೇಂಜ್ ಆಗಿದೆ, ಮತ್ತೆ ಚೇಂಜ್ ಆಗಿದೆ, ಮತ್ತೆ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೂ ಕೂಡ ಒಳಗೆ ಚೇಂಜ್ ಆಗಿದೆಯಾ ನೋಡಿ. ಯಾರು ಆ ಶಿಶುವಾದಾಗ ಒಳಗೆ ಹೇಳ್ತಾ ಇದ್ದ ನಾನು ನಾನು ಅಂತ, ಅವನೇ ಯೌವನದಲ್ಲಿರುವುದು. ಅಂದರೆ ದೇಹ ಚೇಂಜ್ ಆಗಿದೆ, ಮೊದಲನೇ ದೇಹ ಅಲ್ಲ ಇದು. ಆದರೆ ಒಳಗೆ ನಾನು ನಾನು ಅಂತ ಹೇಳುವವನು ಅವನೇ. ಯೌವನದಲ್ಲೂ ಕೂಡ ಯಾರು ಬಾಲ್ಯದಲ್ಲ ಆ ದೇಹದಲ್ಲಿದ್ದ ಅವನೇ ಇರುವುದು. ಅದಕ್ಕೆ ಹೇಳ್ತಾನೆ, ನಾನು ಸಣ್ಣ ಮಗು ಇದ್ದಾಗ ಯಾಕೆ ಆಟ ಆಡ್ತಾ ಇದ್ದ ಗೊತ್ತುಂಟ? ಅಂದ್ರೆ ಸಣ್ಣ ಮಗುವಾಗಿದ್ದಾಗಲೂ ಇವನೇ ಈ ದೇಹದಲ್ಲಿದ್ದದ್ದು. ಅವನು ಯಾರು? ದೇಹ ಅಲ್ಲ, ದೇಹಕ್ಕಿಂತ ಬೇರೆ ಆಗಿರೋನು. ಯಾಕಂದ್ರೆ ದೇಹವೇ ಆಗಿದ್ದ ಪಕ್ಷದಲ್ಲಿ ದೇಹ ಚೇಂಜ್ ಆದಾಗ ಇವನು ಚೇಂಜ್ ಆಗಬೇಕಿತ್ತು. ಇವಾಗ ಪುಟ್ಟ ಮಗು ಏನಿದ್ದಾನೆ, ಪುಟ್ಟ ಮಗು ಇದ್ದಾಗ ಅಲ್ಲಿ ಏನೋ ಇತ್ತು, ಆಮೇಲೆ ಚೇಂಜ್ ಆಯಿತು, ಯುವಕನಾದ್ಮೇಲೆ ಬೇರೆನೆ. ಯಾಕಂದ್ರೆ ದೇಹ ಚೇಂಜ್ ಆದಾಗ ಒಳಗಿರುವಂಥದ್ದು ಕಾಂಪೊನೆಂಟ್ಸ್, ಸ್ಪೆಷಲ್ ಎಫೆಕ್ಟ್ ಚೇಂಜ್ ಆಗ್ತಾ ಇರಬೇಕಲ್ವ. ಆ ರೀತಿ ಚೇಂಜ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, ಇವಾಗ ನಿಮಗೂ ಉದಾಹರಣೆಗೆ ಹೇಳೋದಾದ್ರೆ, ವಿಳ್ಯದೆಲೆ, ಅಡಿಕೆ ಹಾಗೂ ಸುಣ್ಣ, ಈ ಮೂರನ್ನು ನಾವು ಒಂದು ಸಲ ಬಾಯಿಗೆ ಹಾಕ್ಕೊಂಡೆ, ಅಗಿಲಿಕ್ಕೆ ಶುರು ಮಾಡಿದೆ. ಅಗಿಲಿಕ್ಕೆ ಶುರು ಮಾಡಿದ ಮೇಲೆ ಮತ್ತೆ ಇನ್ನೊಂದಷ್ಟು ಸುಣ್ಣ ಹಾಕೊಳ್ತೇನೆ ಅಂತ ತಿಳ್ಕೊಳ್ಳಿ, ಬಾಯಿಗೆ ಇನ್ನೊಂದಷ್ಟು ಸುಣ್ಣ ಹಾಕೊಳ್ತೇನೆ. ಅವಾಗ ಏನಾಗುತ್ತೆ? ಅವಾಗ ಎಫೆಕ್ಟ್ ಚೇಂಜ್ ಆಗುತ್ತೆ, ಮೊದಲಿದ್ದಾಗಿರುವುದಿಲ್ಲ. ಅವಾಗ ಕೆಂಪು ಚೇಂಜ್ ಆಗುತ್ತೆ. ಅಂದ್ರೆ ನೋಡಿ, ಮೊದಲನೇ ಕೆಂಪಲ್ಲ ಅದು. ಹಾಗೇನೆ ಇಲ್ಲಿಯೂ ಕೂಡ ನಿಜವಾಗಲೂ ಕೂಡ ಸಣ್ಣ ದೇಹ ಇದ್ದದ್ದು ದೊಡ್ಡದಾಗ್ತಾ ಬಂತು ಅಂತ ಹೇಳಿದ್ರೆ ಚೇಂಜ್ ಆಗಬೇಕಲ್ವ ಒಳಗಿರುವವನು? ಇಲ್ಲ, ಆಗೋಲ್ಲ. ಅವನೇ ಸಣ್ಣಲ್ಲಿ ಯಾರಿದ್ದ ಅವನೇ ಯೌವನದಲ್ಲಿರುವುದು, ಅವನೇ ವೃದ್ಧಾಪ್ಯದಲ್ಲಿರುವುದು. ಅದಕ್ಕೆ ಹೇಳ್ತಾನೆ, ನಾನು ಯೌವನದಲ್ಲಿ ಏನೆಲ್ಲ ಆಟ ಆಡಿದ್ದೇನೆ ಗೊತ್ತುಂಟ ನಿನಗೆ? ಹಂಗಿದ್ರೆ ಇವನೇ ಆ ದೇಹದಲ್ಲಿದ್ದದ್ದು ಯೌವನದಲ್ಲೂ ಕೂಡ. ವೃದ್ಧಾಪ್ಯದಲ್ಲಿರುವವನೇ ಯೌವನದಲ್ಲಿದ್ದದ್ದು, ಯೌವನದಲ್ಲಿರುವವನೇ ಬಾಲ್ಯದಲ್ಲಿದ್ದದ್ದು. ಅಂದ್ರೆ ಒಂದು ದೇಹದ ಅವಸ್ಥೆಗಳು ಬದಲಾದರೂ ಕೂಡ ಒಳಗಿರುವಂಥವನು ಒಬ್ಬನೇ ನಾನು 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 ಅಂತ ಹೇಳ್ತಾ ಇರುವವನು. ಅದಕ್ಕಾಗಿ ಅವನ ಹಿಂದಿನ ಎಲ್ಲ ಅನುಭವಗಳನ್ನು ಹೇಳ್ಕೊಂಡ್ಬರುವುದು. ಇವನೇ ಜೀವ. ಇವನು ಯಾರು ಅಂದ್ರೆ ಈ ದೇಹಕ್ಕಿಂತ ಬೇರೆಯಾಗಿರುವಂಥವನು. ಅದಕ್ಕೆ ದೇಹ ಚೇಂಜ್ ಆಗ್ತಾ ಇದ್ರು ಕೂಡ ಇವನು ಮಾತ್ರ ಚೇಂಜ್ ಆಗಿಲ್ಲ. ಆ ರೀತಿ ಇದ್ದಾನೆ. ಅದಕ್ಕೆ ಹೇಳುವಂತಹದ್ದು ತಥಾ ದೇಹಾಂತರ ಪ್ರಾಪ್ತಿ, ದೇಹಾಂತರವನ್ನು ಪಡೆಯುವಂತಹದ್ದು ಕೂಡ ಹೀಗೇನೆ. ಅಂದ್ರೆ ಇದೇ ಜೀವನೇ ಇನ್ನೊಂದು ದೇಹದಲ್ಲಿ ಹೋಗಿ ಸೇರಿಕೊಳ್ಳುವಂತಹದ್ದು ಅಂತ ಕೃಷ್ಣ ಈ ರೀತಿ ಹೇಳ್ತಾ, ಜೀವ ಇದ್ದಾನೆ, ದೇಹಕ್ಕಿಂತ ಬೇರೆಯಾದ ಜೀವ ಒಬ್ಬ ಒಳಗಿದ್ದಾನೆ ಅನ್ನುವುದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇನ್ನೊಂದು ಉತ್ತರವನ್ನ ಕೊಡ್ತಾನೆ, ಏನಂದ್ರೆ ಅರ್ಜುನನ ಪ್ರಶ್ನೆಗೆ. ಒಂದೊಮ್ಮೆ ಅರ್ಜುನ ಹೇಳಿದ್ರೆ, ನೋಡು ಕೃಷ್ಣ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರು ಯಾರು ಸಾಯ್ತಾರೆ ಅಂತ ನನಗೆ ಬೇಜಾರಲ್ಲ. ಯಾಕಂತ ಹೇಳಿದ್ರೆ ನನಗೆ ಗೊತ್ತು ಅವರಿರ್ತಾರೆ. ನೀನು ಹೇಳಿದಾಗೆ ಜೀವನಿತ್ಯ ಇದ್ದೇ ಇರ್ತಾರೆ. ಆದರೆ ಆ ದೇಹ ಹೊರಟೋಗ್ತದಲ್ವಾ, ಅವರಿಗೇನು ದೇಹ ಇದೆಯಲ್ವಾ, ಆ ದೇಹ ಹೊರಟೋಗ್ತದಲ್ವಾ, ಅದು ನನಗೆ ಬೇಜಾರು. ಆ ದೇಹ ಹೊರಟೋಯ್ತಲ್ವಾ. ನಾನು ಭೀಷ್ಮಾಚಾರ್ಯರನ್ನು ಗುರುತಿಸ್ತಾ ಇದ್ದದ್ದು ಆ ದೇಹದಿಂದ. ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ಆ ದೇಹ, ದ್ರೋಣಾಚಾರ್ಯರು ಅಂದ್ರೆ ಆ ದೇಹ. ಇವಾಗ ಸಾಯುವುದು ಅಂತ ಹೇಳಿದ್ರೆ ನನ್ನ ದೇಹ ಬಿಟ್ಟು ಹೋಗುದು ತಾನೆ. ದೇಹ ಬಿಟ್ಟು ಹೋಗೋದ್ರಿಂದಾಗಿ ನನಗೆ ಮತ್ತೆ ನೋಡ್ಲಿಕ್ಕಿಲ್ಲ ಅವರನ್ನು, ಆ ದೇಹ ಇಲ್ಲ ಅವರು. ಇದು ನನಗೆ ಬೇಜಾರಿಗೆ ಕಾರಣ. ದೇಹ ಹೊರಟೋಯ್ತು ಅಂತ ನಾನು ಅಳ್ತಾ ಇದ್ದೇನೆ, ಮತ್ತೆ ಆ ದೇಹ ಇಲ್ಲ, ಮತ್ತೆ ಅವರನ್ನು ನನಗೆ ನೋಡ್ಲಿಕ್ಕಿಲ್ಲ ಅಂತ ಈ ರೀತಿ ಹೇಳಿದರೆ, ಅದಕ್ಕೆ ಕೃಷ್ಣ ಉತ್ತರ ಕೊಡುವುದು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ದೇಹ ಹೊರಟೋಯ್ತು ಅಂತ ನೀನು ಅಳುವುದಾಗಿದ್ರೆ ಜೀವನದಲ್ಲಿ ಎಷ್ಟು ಸಲ ಅಳಬೇಕು ಗೊತ್ತುಂಟ ನೀನು? ಕಾರಣ ಏನು ಅಂತ ಹೇಳಿದ್ರೆ, ನೋಡು, ಸಣ್ಣಲ್ಲಿದ್ದಾಗ ಒಂದು ದೇಹ ಇರ್ತದೆ,
ಅದೇ ದೊಡ್ಡವರಾಗ್ತಾ ಬಂದಾಗೇನೆ ದೇಹ ಚೇಂಜ್ ಆಯಿತು. ಎಲ್ಲ ಚೇಂಜ್ ಆಗುತ್ತೆ ನೋಡಿ. ನಿಮಗೆ ಎಲ್ಲಿವರೆ ಅಂದರೆ ಮನಸ್ಸು ಸಮೇತ ಚೇಂಜ್ ಆಗುತ್ತೆ, ಬುದ್ಧಿ ಸಮೇತ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಪುಟ್ಟ ಮಕ್ಕಳಿಗಿರುವಂತಹ ಮನಸ್ಸು ದೊಡ್ಡವರಿಗಾಗಬೇಕಾದ್ರೆ ಇರುವುದಿಲ್ಲ. ಬುದ್ಧಿಯೂ ಕೂಡ ಅಷ್ಟೇ. ಪುಟ್ಟ ಮಕ್ಕಳ ಬುದ್ಧಿ ಬೇರೆ, ದೊಡ್ಡವರು ಬುದ್ಧಿ ಬೇರೆ. ಮನಸ್ಸು ಚೇಂಜ್ ಆಗುದು ಯಾಕಂದ್ರೆ ಅದಕ್ಕೆ ನೋಡಿ ಆಸೆ ಆಕಾಂಕ್ಷೆಗಳೇ ಚೇಂಜ್ ಆಗಿಬಿಡ್ತದೆ. ಪುಟ್ಟ ಮಕ್ಕಳಿದ್ದಾಗ ಇವನೇನು ಆಟ ಸಾಮಾನು ಆಡ್ತಾ ಇದ್ದ, ಯಾವುದ್ರಲ್ಲಿ ಆಟ ಆಡ್ತಾ ಇದ್ದ, ಅದನ್ನು ಇವರಿಗೆ 20 ವರ್ಷಕ್ಕೆ ಆಗ್ಬೇಕಾದ್ರೆ ತಂದುಕೊಡಿ, ಛೇ ಇದ್ರಲ್ಲಿ ನಾನು ಆಟ ಆಡೋದ, ಏನು ಪುಟ್ಟ ಮಗು ಅಂತ ತಿಳ್ಕೊಂಡಿದ್ಯಾ, ನೀನೇ ಇದೊಂದು ಪುಟ್ಟ ಮಗುವಾಗೆ, ಅವಾಗೆ ಬೇರೆ ಇವಾಗ ಬೇರೆ ಹೇಳ್ತಾನೆ ಇಲ್ವಾ? ಕಾರಣ ಏನಂದ್ರೆ ಅವನ ಮನಸ್ಸು ಚೇಂಜ್ ಆಗಿದೆ, ಅವನ ಬುದ್ಧಿ ಚೇಂಜ್ ಆಗಿದೆ. ಅದಕ್ಕಾಗಿ ನೋಡಿ, ಅವನು 3-4 ವರ್ಷದಲ್ಲಿದ್ದಾಗ ಏನು ಮಾತಾಡ್ತಾ ಇದ್ದ ಆ ಮಾತನ್ನು 20 ವರ್ಷದಲ್ಲಿದ್ದಾಗ ಆಡೋದಿಲ್ಲ. ಯಾಕಂತ ಹೇಳಿದ್ರೆ ಬುದ್ಧಿ ಚೇಂಜ್ ಆಗಿದೆ, ದೇಹವೂ ಕೂಡ ಚೇಂಜ್ ಆಗಿದೆ. ಅದೇ ದೇಹ ಅಲ್ಲ ಇದು, ಈ ದೇಹ ಚೇಂಜ್ ಆಗಿದೆ. ಯಾಕಂದ್ರೆ ಅದು ಸಣ್ಣ ದೇಹ, ಇದು ದೊಡ್ಡ ದೇಹ, ಈ ರೀತಿ ಎಲ್ಲವೂ ಚೇಂಜ್ ಆಗಿದೆ. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಅವಾಗ ನೀನು ಹತ್ತಿದ್ಯಾ? ಇವಾಗ ಒಂದು ಪುಟ್ಟ ಮಗು ಇದ್ದದ್ದು ದೊಡ್ಡವನಾದ, ಹಿಂದಿನ ದೇಹವನ್ನು ಬಿಟ್ಟ, ಬೇರೆ ದೇಹವನ್ನು ಪಡೆದ, ಅಳಿತೀಯ? ಅಯ್ಯೋ ನೋಡಿದ್ರಾ ಆ ಹುಡುಗನಿಗೆ ಬಾಲ್ಯ ಹೋಗ್ಬಿಡ್ತು, ಯೌವನ ಬಂದ್ಬಿಡ್ತು, ಅಳುದಿಲ್ವಲ್ಲ? ಹೋಗಲಿ, ಅದಾದರೂ ನಮಗೆ ಖುಷಿ ವಿಷಯ. ಯಾಕಂದ್ರೆ ಅಲ್ರಿ ಪುಟ್ಟವನಿದ್ದವನು ದೊಡ್ಡವನಾದ ಅಂತ ಹೇಳಿದ್ರೆ ಖುಷಿ ತಾನೆ ಅಲ್ಲ? ಹೌದು. ಅದೇ ಯುವಕನೇ ನಾಳೆ ಮುದುಕ ಆಗ್ತಾನಲ್ವಾ? ಆ ಮುದುಕಾಗುವಂತ ದುಃಖದ ವಿಷಯ ತಾನೆ. ಯಾಕಂದ್ರೆ ಅದು ಬೇರೆಯ ದೇಹ, ಅವಾಗ ಹತ್ತದ್ದುಂಟ ನೀನು? ಇಲ್ಲ, ಅಳ್ಳಿಲ್ಲ ತಾನೆ. ಅಳ್ಳಿಲ್ಲ ಅಂತ ಹೇಳಿದ್ಮೇಲೆ ಒಂದೇ ಜೀವ ಒಂದೇ ಜನ್ಮದಲ್ಲೇ ಅನೇಕ ದೇಹಗಳನ್ನು ಪಡೆದಾಗಲೂ ಕೂಡ ನೀನು ಅಳ್ಳಿಲ್ವಲ್ಲ? ತಥಾ ದೇಹಾಂತರ ಪ್ರಾಪ್ತಿ, ಹಾಗೆ ಇನ್ನೊಂದು ದೇಹವನ್ನು ಪಡಿತಾನಷ್ಟೇ. ಇಲ್ಲಿ ಹಾಗೆ ದೇಹ ಚೇಂಜ್ ಆಗ್ತಾ ಹೋಯ್ತು, ಹಾಗೆ ಇನ್ನೊಂದು ದೇಹವನ್ನು ಪಡಿತಾನಷ್ಟೇ. ಈ ವಿಷಯದಲ್ಲಿ ಯಾಕೆ ನೀನು ತಲೆಬಿಸಿ ಮಾಡ್ಕೊಳ್ತಾ ಇದ್ಯಾ? ಅಂದ್ರೆ ವಿಷಯ ಏನು ಅಂತ ಹೇಳಿದ್ರೆ, ಮನುಷ್ಯ ಸರಿಯಾಗಿ ಯೋಚನೆಯನ್ನು ಮಾಡಬೇಕಾದದ್ದು. ದೇಹ ಬಿಡುವಂತಹದ್ದು ಇದ್ದೇ ಇದೆ, ಇಲ್ಲಿಯೇ ನಾವು ದೇಹವನ್ನು ಬಿಡುತ್ತೇವೆ. ಹಾಗೆಯೇ ಸಾಯುವುದು ಅಂತ ಹೇಳಿದ್ರೆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆಯುವುದಷ್ಟೇ. ಇಲ್ಲಿ ನಮಗೆ ದೊಡ್ಡ ಸಮಸ್ಯೆ ಒಂದಿದೆ. ಏನಂದ್ರೆ, ಅಲ್ರಿ ಹೌದು, ಅವನು ಬಾಲ್ಯವನ್ನು ಬಿಟ್ಟ, ಯೌವನವನ್ನು ಪಡೆದ, ಅದು ನನಗೆ ಕಂಡಿತು. ಯೌವನದ ದೇಹ ಪಡೆದದ್ದು ನನಗೆ ಕಂಡಿತು, ಅದಕ್ಕೆ ಬೇಜಾರಿಲ್ಲ ಅಷ್ಟೆ. ಯೌವನದ ದೇಹವನ್ನು ಬಿಟ್ಟ, ವೃದ್ಧಾಪ್ಯದ ದೇಹವನ್ನು ಪಡೆದ, ಆಗಲೂ ಕೂಡ ನನಗೆ ಕಂಡಿದೆ, ಅವರಿಗೆ ಆ ದೇಹ ಬಂತು ಅಂತ ಕಂಡಿದೆ. ಆದರೆ ಸತ್ತ ಮೇಲೆ ಅವರಿಗೆ ದೇಹ ಬಂದಿದ್ದು ನನಗೆ ಕಂಡಿತ? ನನಗೆ ಕಾಣಲಿಲ್ವಲ್ಲ, ನನಗೆ ಗೊತ್ತಾಗಲಿಲ್ವಲ್ಲ. ಅದರಿಂದಾಗಿ ನಾನು ನಂಬುದಾದ್ರೂ ಹೇಗೆ? ಅದನ್ನು ನಂಬುದಾದ್ರೂ ಹೇಗೆ? ಇಲ್ಲಾದರೂ ಕೂಡ ನನಗೆ ದೇಹ ಪಡೆದದ್ದು ಕಂಡಿದೆ, ಅಲ್ಲಿ ಪಡೆದದ್ದು ಕಂಡಿಲ್ವಲ್ಲ. ಅದಕ್ಕಾಗಿ ನಾನಿವಾಗ ಬೇಜಾರು ಮಾಡ್ಕೊಳ್ತಾ ಇರುವಂತಹದ್ದು, ಅದಕ್ಕೆ ನಾನು ದುಃಖವನ್ನು ಪಡ್ತಾ ಇರುವಂತಹದ್ದು ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಬಹುದು. ಯಾಕಂದ್ರೆ ಇದಾದರೂ ಕಂಡಿದೆ, ಅದು ಕಂಡಿಲ್ಲ ಅಂತ. ನೋಡಿ, ವಿಷಯ ಏನಂತ ಹೇಳಿದ್ರೆ, ಈಗ ಈ ಬಾಲ್ಯದ ದೇಹ ಹೋಗಿ ಯೌವನದ ದೇಹ ಬಂದದ್ದು ಅಂತೇನಿದೆ, ಇದು ಕೂಡ ನಮಗೆ ಕಂಡದ್ದಲ್ಲ. ನಿಮಗೆ ಎಲ್ಲಿವರೆಗೆ ಏನು ಹೇಳಿದ್ರೆ ನೋಡಿ, ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ದಿನಾಗ್ಲೂ ನೋಡ್ತಾ ಇರುವವರಿಗೆ ಹುಡುಗ ದೊಡ್ಡವನಾಗೋದೇ ಗೊತ್ತಾಗೋಲ್ಲ. ಮನೆಯಲ್ಲೇ ತಂದೆ ತಾಯಂದಿರ್ತಾರೆ ಅಂತ ತಿಳ್ಕೊಳ್ಳಿ, ದಿನಾಗ್ಲೂ ಹುಡುಗನ ನೋಡ್ತಾ ಇರ್ತಾರೆ, ಮಗನ ನೋಡ್ತಾ ಇರ್ತಾನೆ, ಮಗ ದೊಡ್ಡವನಾಗೋದೇ ಗೊತ್ತಾಗಲ್ಲ ಅವರಿಗೆ. ಆದರೆ ಯಾರೋ ಒಬ್ರು 5 ವರ್ಷದ ಹಿಂದೆ ನೋಡಿದ್ರು, 5 ವರ್ಷ ಆದ್ಮೇಲೆ ಮತ್ತೆ ನೋಡಿದ್ರು, ಅವರೇ ಗೊತ್ತಾಗತ್ತೆ ನೋಡಿ ಚೇಂಜ್ ಆದದ್ದು. ಅಯ್ಯೋ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ರೀ ಅಂತ ಅವ್ರು ಹೇಳ್ತಾರೆ. ಹೌದಾ, ನಮಗೆ ಗೊತ್ತೇ ಆಗಲಿಲ್ಲ ಮಾರ್ರೆ. ಅಲ್ಲ, ನೀವು ಅವನೊಟ್ಟಿಗೆ ಇದ್ದೀರಲ್ವಾ, ಅದಕ್ಕೆ ನಿಮಗೆ ಗೊತ್ತಾಗಲಿಲ್ಲ. ನಮಗೆ ಗೊತ್ತಾಯ್ತು, ನಾವು ಯಾವಾಗಲೂ ನೋಡಿದ್ದವಲ್ವ. ಹಾಗಿದ್ರೆ ನಿಮಗೆ ಇದೇ ದೇಹದಲ್ಲಿ ಬದಲಾವಣೆ ಆಗ್ತಾ ಇದ್ರೂ ಕೂಡ ಗೊತ್ತಾಗಲಿಲ್ಲ. ಗೊತ್ತಾಯಿತು ಅಂತ ನಿಮಗೆ ಗೊತ್ತಾದದ್ದು ಯಾವಾಗ ಅಂದರೆ ಲಾಂಗ್ ಟೈಮ್ ಹೋದಾಗಲೇ ಗೊತ್ತಾದದ್ದು. ಆ ರೀತಿ ನೀವು ನೋಡುವುದಾಗಿದ್ರೆ ಈ ಬದಲಾವಣೆ ಅನ್ನುವಂಥದ್ದು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಆಗ್ತಾ ಇದೆ. ಆದರೆ ನಾವು ಅದನ್ನು ಗಮನಿಸ್ತಾ ಇದ್ದೇವಾ? ಗೊತ್ತಾಗ್ತಾ ಇಲ್ಲ ನಮಗೆ, ಒಂಚೂರು ಗೊತ್ತಾಗ್ತಾ ಇಲ್ಲ ನಮಗೆ. ಬದಲಾವಣೆ ಅನ್ನೋದು ದೇಹದಲ್ಲಿ ಪ್ರತಿಯೊಂದು ನಿಮಿಷದಲ್ಲಿ ಆಗ್ತಾ ಇದೆ. ಇದಕ್ಕೊಂದು ಕಥೆಯನ್ನು ಬಹಳ ಸುಂದರವಾಗಿ ಪುರಾಣಗಳೆಲ್ಲ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ರಾಜ ಪುರೂರವ ಅಂತ, ಅವನನ್ನು ನೋಡಲಿಕ್ಕೆ ಅಶ್ವಿನಿ ದೇವತೆಗಳು ಬಂದ್ರಂತೆ. ಆಗ ರಾಜ ತಾನು ಅಭ್ಯಂಜನ ಮಾಡಲಿಕ್ಕೆ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕೆ ತಯಾರಾಗಿದ್ದಂತೆ. ಅಶ್ವಿನಿ ದೇವತೆಗಳು ಬಂದರು, ನಾವು ರಾಜನನ್ನು ನೋಡಬೇಕು ಅಂತ ಸೇವಕನಿಗೆ ಹೇಳಿದರು.
ಸೇವಕ ಹೋಗಿ ರಾಜನಿಗೆ ಹೇಳಿದ, ರಾಜನ್ ನಿನ್ನನ್ನು ನೋಡಬೇಕು ಅಂತ ಅಶ್ವಿನಿ ದೇವತೆಗಳು ಬಂದಿದ್ದಾರೆ ಅಂತ. ಅದಕ್ಕೆ ರಾಜ ಹೇಳ್ತಾನೆ, ಅಯ್ಯೋ ನಾನೀಗ ಎಣ್ಣೆ ಹಚ್ಚಿಕೊಂಡಿದ್ದೇನೆ, ಈ ವೇಷದಲ್ಲಿ ನಾನು ಅವ್ರ ಮುಂದೆ ಹೋಗಿ ನಿಲ್ಲೋದಾ? ರಾಜ ಅಂದ್ರೆ ರಾಜನಾಗೆ ಹೋಗಿ ನಿಲ್ಲಬೇಕು. ಇದೇನು ಈ ಗಲೀಜು ವೇಷದಲ್ಲಿ ನಾನು ಹೋಗಿ ನಿಲ್ಲೋಲ್ಲ, ನಾನು ಸ್ನಾನ ಮಾಡ್ಕೊಂಡ ಮೇಲೆ ಆಮೇಲೆ ಅವರಿಗೆ ಕಾಣಿಸ್ಕೊಳ್ತೇನೆ, ಅವರಿಗೆ ನಾನು ಭೇಟಿ ಕೊಡ್ತೇನೆ ಅಂತ. ಆ ಸೇವಕ ಹೋಗಿ ಹೇಳ್ದ ಅಶ್ವಿನಿ ದೇವತೆಗಳಿಗೆ. ಅಶ್ವಿನಿ ದೇವತೆಗಳು ಹೇಳಿದ್ರಂತೆ, ಇಲ್ಲ ನಾವು ಈಗಲೇ ನೋಡ್ಬೇಕು, ಅವನು ಹೇಗಿದ್ದಾನೋ ಹಾಗೆ ಬರಲಿ ಅಂತ, ಯಾವ ಅವಸ್ಥೆಯಲ್ಲಿದ್ದಾನೆ ಹಾಗೆ ಬರಲಿ ಅಂತ. ಮತ್ತೆ ಸೇವಕ ಹೋಗಿ ರಾಜನಿಗೆ ಹೇಳಿದ. ರಾಜ, ಓ ಅಶ್ವಿನಿ ದೇವತೆಗಳು ಹೇಳ್ತಾ ಇದ್ದಾರೆ, ಇನ್ನು ನಾನು ಹೋಗ್ಲಿಲ್ಲ ಅಂದ್ರೆ ಶಾಪ ಕೊಡ್ತಾರೇನೋ ಅಂತೇಳಿ ಎಣ್ಣೆ ಹಚ್ಚಿಕೊಂಡಿದ್ದವನು ಹಾಗೆ ಒಂದು ಸಣ್ಣ ವಸ್ತ್ರ, ಮೈಯೆಲ್ಲ ಎಣ್ಣೆ, ಬಂದು ಅವ್ರ ಮುಂದೆ ನಿಂತ, ಅಶ್ವಿನಿ ದೇವತೆಗಳ ಮುಂದೆ. ಅಶ್ವಿನಿ ದೇವತೆಗಳು ಅವನನ್ನು ಮೇಲಿಂದ ಕೆಳಗಿನ ತನಕ ಒಮ್ಮೆ ನೋಡಿದ್ರಂತೆ. ನೋಡಿ, ಇನ್ನು ಸ್ನಾನ ಮಾಡ್ಲಿಕ್ಕೆ ಹೋಗು ಅಂತ ಹೇಳಿದ್ರಂತೆ. ಇವನು ಹೋಗಿ ಚೆನ್ನಾಗಿ ಅಭ್ಯಂಜನ ಮಾಡಿ ಸ್ನಾನ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪಟ್ಟೆ ಪೀತಾಂಬರ ಆಭರಣ ಎಲ್ಲ ತೊಟ್ಟು ಅಶ್ವಿನಿ ದೇವತೆಗಳ ಮುಂದೆ ಬಂದು ನಿಂತಂತೆ. ಅಶ್ವಿನಿ ದೇವತೆಗಳು ಗೊಳ್ಳನ್ನೇ ಗಟ್ರಂತೆ. ಇವನಿಗೆ ಆಶ್ಚರ್ಯ, ಯಾಕೆ ನೀವು ನೆಗಾಡ್ತಾ ಇದ್ದೀರಿ? ನಿಜವಾಗ್ಲೂ ಅವಾಗ ನೀವು ನೆಗಾಡಬೇಕಾಗಿತ್ತು, ಯಾಕಂದ್ರೆ ನಾನು ಎಣ್ಣೆ ಹಚ್ಕೊಂಡು ಬೇತಾಳದಾಗ ಕಾಣಿಸ್ತಾ ಇದ್ದೆ. ಅವಾಗ ನೆಗಾಡುದು ಬಿಟ್ಟು ಈಗ ನಾನು ಈ ರಾಜ ಪೋಷಾಕನ್ನು ಹಾಕಿಕೊಂಡು ಇಷ್ಟ ಆಭರಣ ಹಾಕಿಕೊಂಡು ಬಂದು ನಿಂತಾಗ ನೆಗಾಡ್ತಾ ಇದ್ದೀರಲ್ವಾ, ಕಾರಣ ಏನು ಅಂತ. ಅಶ್ವಿನಿ ದೇವತೆಗಳು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ನೋಡು, ಈಗ ನಿನ್ನ ದೇಹ ಎಷ್ಟು ಸುಕ್ಕು ಕಟ್ಟಿದೆ, ಅವಾಗ ಅಷ್ಟು ಕಟ್ಟಿರ್ಲಿಲ್ಲ ಅಂತ. ಆದರೆ ನೋಡಿ, ಅವನು ಸ್ನಾನ ಮಾಡಿ ಬರಲಿಕ್ಕೆ ಎಷ್ಟು ಹೊತ್ತು ಬೇಕು, ಅಷ್ಟು ಹೊತ್ತಿನೊಳಗೇನೆ ಈ ದೇಹದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ. ಅದರಿಂದಾಗಿ ಇವಾಗ ಒಬ್ಬ ವ್ಯಕ್ತಿಗೆ ವಯಸ್ಸಾಯಿತು ಅಂತ ಹೇಳಿದ್ರೆ ದಿಢೀರಂತ ಅವನು ಕೂದಲು ಕಪ್ಪಾಗುವುದಲ್ಲ, ದಿಢೀರಂತ ಅವನ ಮೈಯಲ್ಲಿ ಸುಕ್ಕು ಬೀಳುವುದಲ್ಲ. ಮತ್ತೆ ಅದೊಂದು ಲಾಂಗ್ ಪ್ರೋಸೆಸ್. ಅದು ಪ್ರತಿ ನಿಮಿಷದಲ್ಲಿ ಚೇಂಜ್ ಆಗ್ತಾ ಬರ್ತಾ ಇರ್ತದೆ. ಆದರೆ ಈ ಮೈನ್ಯೂಟ್ ಚೇಂಜ್ ಏನಿದೆ, ಇದನ್ನು ನಮಗೆ ಗುರುತಿಸ್ಲಿಕ್ಕೆ ಆಗೋಲ್ಲ ಅಷ್ಟೇ. ನಮಗಾಗಬೇಕಾದ್ರೆ ಅದು ಲಾಂಗ್ ಟೈಮ್, ಬಹಳ ಕಾಲ ಬೇಕಾಗ್ತದೆ ಅಷ್ಟೇ. ಅದರಿಂದಾಗಿ ನಾವೇನು ತಿಳ್ಕೊಂಡಿದ್ದೇವೆ, ಇಲ್ಲ ಆದ್ರೂ ನಮಗೆ ಕಾಣುತ್ತೆ ಎಂದು ನಿಮಗೆ ಕಾಣುವುದಿಲ್ಲ. ಇಲ್ಲಿಯೇ ದೇಹದ ಬದಲಾವಣೆ ಆಗ್ತಾ ಇರೋದು ಕಾಣುವುದಿಲ್ಲ. ಆದರೆ ಏನಂದ್ರೆ ಈ ವಿಷಯದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ ಅಷ್ಟೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಏನೋ ಒಂದು ಕಾಣಿಸ್ತಾ ಇದೆಯಲ್ವಾ, ಕಾಣಿಸ್ತಾ ಇರೋದ್ರಿಂದ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ. ಏನು ಚೇಂಜ್ ಆಗ್ತಾ ಇದೆಯಾ ನಮಗದು ಗೊತ್ತಿಲ್ಲ, ಒಟ್ಟಿಗೆ ಇದೆಯಪ್ಪ ಅಷ್ಟೇ ಅಂತೇಳಿ ನಾವು ತಲೆ ಕೆಡಿಸ್ಕೊಳ್ಳೋದು ಕೂತ್ಕೊಳ್ಳೋದಿಲ್ಲ ಅಷ್ಟೇ. ಆದರೆ ಹೋಯ್ತು ಅಂತ ಹೇಳಿದ್ರೆ, ಅಯ್ಯೋ ಈ ದೇಹ ಹೋಗ್ಬಿಡ್ತಲ್ವಾ, ಅವಾಗ ತಲೆ ಕೆಡಿಸ್ಕೊಳ್ತೇವೆ. ನೋಡಿ, ವಾಸ್ತವಿಕವಾಗಿ ವಿಷಯ ಏನಂದ್ರೆ, ಈ ದೇಹ ಹೋಯ್ತು ಅಂದ್ರೆ ಇನ್ನೊಂದು ದೇಹ ಬಂದೇ ಬರ್ತದೆ. ಇಲ್ಲಿಯ ಒಂದು ದೇಹ ಹೋದ್ಮೇಲೆ ಒಂದು ದೇಹ ಬರ್ತಾ ಇದೆ ಅಂತ ಹೇಳಿದ್ರೆ ಹಾಗೇನೆ ಪ್ರೋಸೆಸ್ ಅದು. ಕೌಮಾರ ಬಿಟ್ಟ ಯೌವನ ದೇಹ ಬಂತು, ಯೌವನ ದೇಹ ಬಿಟ್ಟ ವೃದ್ಧಾಪ್ಯ ದೇಹ ಬಂತು. ಈ ರೀತಿ ಒಂದಾದ್ಮೇಲೆ ಒಂದು ಚೇಂಜ್ ಕಾಣಿಸ್ತಾ ಇದೆ ಅಂತ ಹೇಳಿದ್ಮೇಲೆ ಇನ್ನೊಂದು ಕಂಡೇ ಕಾಣಿಸ್ತದೆ ಅವನಿಗೆ. ಯಾಕಂದ್ರೆ ನೋಡಿ, ಇವಾಗ ಈ ಬಸ್ಸನ್ನು ಬಿಟ್ಟ ಇನ್ನೊಂದು ಬಸ್ ಸೇರಿದ, ಅಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋದ, ಆ ಬಸ್ಸನ್ನು ಬಿಟ್ಟ ಇನ್ನೊಂದು ಬಸ್ ಸ್ಟ್ಯಾಂಡ್, ಅಲ್ಲಿ ಬಸ್ ಸೇರಿದ, ಅಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋದ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ ಅಂತ ಹೇಳಿದ್ಮೇಲೆ ಅಲ್ಲೊಂದು ಬಸ್ ಇದ್ದೇ ಇದೆಯಲ್ವಾ. ಹಾಗೇನೆ ಈ ದೇಹ ಬಿಡ್ತಾನೆ ಅಂತ ಹೇಳಿದ್ರೆ ಇನ್ನೊಂದು ಚಾಯ್ಸ್ ಇದ್ದೇ ಇದೆ, ಅದರಲ್ಲೇನು ಇಲ್ವೇ ಇಲ್ಲ. ದುಃಖ ಪಡ್ಲಿಕ್ಕೆ ಒಂದು ಬಿಟ್ಟ ಅಂತ ಹೇಳಿದ್ಕೊಳ್ಳಿ, ನೀವು ದುಃಖ ಪಡಬೇಕಾಗಿಲ್ಲ. ನಮಗೇನು ಅಂತ ಹೇಳಿದ್ರೆ ಬಿಟ್ಟು ಕೂಡಲೇ ದುಃಖ ನಮಗೆ. ಇಲ್ಲಾದ್ರೆ ಏನು ಅಂತ ಹೇಳಿದ್ರೆ, ಹೌದ್ರಿ ಯೌವನ ದೇಹ ಬಿಟ್ಟರು ಕೂಡ ವೃದ್ಧಾಪ್ಯ ದೇಹ ಇದೆಯಲ್ವಾ, ಇಲ್ಲಿ ಬಿಟ್ಟುಬಿಟ್ಟಿದ್ದಾನೆ, ಇನ್ನೇನು ಇಲ್ವಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ನೀವು ರಾಘವೇಂದ್ರ ಸ್ವಾಮಿಗಳು. ಯಾವತ್ತು ಬಿಟ್ಟು ಅಂತ ಹೇಳಿದ ಕೂಡಲೇ ಅದೇನು ಬೇಜಾರಿ ವಿಷಯ ಅಲ್ಲ. ಅಂಗಡಿಗೆ ಹೋದ, ಅಂಗಡಿಗೆ ಹೋಗಿ 100 ರೂಪಾಯಿ ಕೊಟ್ಟ, ಒಂದು ಬಟ್ಟೆ ಹೊಲಿಸ್ಬೇಕು ಅಂತ. 100 ರೂಪಾಯಿ ಕೊಟ್ಟು ಮನೆಗೆ ಬಂದ. 100 ರೂಪಾಯಿ ಕೊಟ್ಟು ಮನೆಗೆ ಬಂದ, ಅಳ್ತಾಕ್ ಬಿಡ್ತಾನ? 100 ರೂಪಾಯಿ ಕೊಟ್ಬಿಟ್ಟೆ, 100 ರೂಪಾಯಿ ಕೊಟ್ಬಿಟ್ಟೆ, 100 ರೂಪಾಯಿ ಹೋಯಿತು ಅಂತ ಅಳ್ತಾನ? 100 ರೂಪಾಯಿ ಹೋಯಿತು ಅಂತ ಅಳುದಿಲ್ಲ. ಮತ್ತೇನಂದ್ರೆ ಹೊಸ ಬಟ್ಟೆ ಬರ್ತದೆ ಅಂತ ನಗ್ತಾನೆ. ಇನ್ನೊಂದು 3 ದಿನ ಹೋದ್ರೆ ಹೊಸ ಬಟ್ಟೆ ಬರ್ತದೆ ನನಗೆ. ಇಲ್ಲಿರುವುದೇನು ಹೇಳಿ? ನಂಬಿಕೆ. ಆ ಹೊಲಿಯುವವನೇನಿದ್ದಾನೆ, ಹೊಲಿಯುವವನು ಅವನಿಗೆ ನಾನು ದುಡ್ಡು ಕೊಟ್ಟು ಬಂದಿದ್ದೇನೆ, ಇನ್ನು 3 ದಿನ ಆದ ಕೂಡಲೇ ನನಗೊಂದು ಒಳ್ಳೆ ವಸ್ತ್ರ ಹೊಲಿದು ಕೊಡ್ತಾನೆ. ನಂಬಿಕೆ ಇದೆಯಲ್ವಾ? ಆ ನಂಬಿಕೆಯಿಂದಾಗಿ ಅವನು ಖುಷಿಯಿಂದ ಇರ್ತಾನೆ ಹೊರತು 100 ರೂಪಾಯಿ ಕೊಟ್ಬಿಟ್ಟಿದ್ದೇನೆ, ಏನು ಮಾಡ್ತಾನೋ ಗೊತ್ತಿಲ್ಲ, 100 ರೂಪಾಯಿ ಕೊಟ್ಬಿಟ್ಟಿದ್ದೇನೆ, ಅಂಗಿ ಕೊಡೋಲ್ಲ, 100 ರೂಪಾಯಿ ಹೋಯ್ತು, ಅಳದಾಗ ಕೊಡ್ತಾನ? ಇಲ್ಲ. ನಂಬಿಕೆ, ಆ ದರ್ಜಿಯ ಮೇಲೆ ನಂಬಿಕೆಯಿಂದಾಗಿ ಅವನು ಖುಷಿಯಿಂದ ಇರ್ತಾನೆ. ಹಾಗೆ ದೇವರ ಮೇಲೆ ನಂಬಿಕೆ ಇಡಬೇಕು. ಯಾಕಂತ ಹೇಳಿದ್ರೆ ಈ ದೇವರು ಇಲ್ಲಿ ನಮಗೆ ದೇಹವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಇನ್ನೊಂದು ದೇಹ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಧೀರಃ ತತ್ರನ ಮುಖ್ಯತಿ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ. ಯಾರು ಜ್ಞಾನಿಯಾದವನಿದ್ದಾನೆ, ಧೀರಃ ಅಂತ ಹೇಳಿದ್ರೆ ಜ್ಞಾನಿ, ಧಿಯಾ ರಮತೆ,
ಅಂದರೆ ಜ್ಞಾನದಿಂದ ಖುಷಿ ಪಡುವವನು. ಈ ವಿಷಯದಲ್ಲಿ ಮೋಹಕ್ಕೊಳಗಾಗುವುದೇ ಇಲ್ಲ ಅವನು. ಏನಂತ ಹೇಳಿದ್ರೆ, ಅಯ್ಯೋ ಈ ದೇಹ ಬಿಟ್ಬಿಟ್ರಲ್ವಾ, ಇನ್ನಿಲ್ವೇ ಇಲ್ಲ ನನಗೆ, ಇಲ್ವೇ ಇಲ್ಲ. ಯಾಕಂದ್ರೆ ಈ ದೇಹ ಬಿಟ್ಟು ಇನ್ನೊಂದು ದೇಹ ಬಂದೇ ಬರ್ತದೆ. ಇಟ್ ಇಸ್ ಎ ಚೇಂಜ್. ಇದೊಂದು ಚೇಂಜ್ ಅಷ್ಟೇ, ಇದು ಇನ್ನೇನಿಲ್ಲ. ಅದರಲ್ಲಿ ದೇವರ ಬಗ್ಗೆ ನಂಬಿಕೆ ಬೇಕಷ್ಟೇ. ಯಾರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲದ ನಾಸ್ತಿಕನಿದ್ದಾನೆ, ನಾಸ್ತಿಕನಿಗೆ ಯಾವತ್ತೂ ಇದಕ್ಕೆ ಉತ್ತರ ಸಿಗೋಲ್ಲ. ಆಸ್ತಿಕನಾಗಿದ್ದ ಪಕ್ಷದಲ್ಲಿ ಉತ್ತರ ಕಂಡುಕೊಳ್ತಾನೆ, ಇನ್ನೊಂದು ದೇಹ ಬರುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ಬುದ್ಧಿವಂತನಾಗಿದ್ರೆ ಯೋಚನೆ ಮಾಡ್ತಾನೆ. ಇವತ್ತು ಪುನರ್ಜನ್ಮದ ಎಷ್ಟೋ ಕಥೆಗಳನ್ನು ನಾವು ನೋಡ್ತೇವಲ್ವಾ. ಅದರಿಂದ ಏನಂದ್ರೆ, ಸತ್ತ ಮೇಲೆ ಇನ್ನೊಂದು ದೇಹ ಬರುತ್ತೆ ಅನ್ನೋದು ಖಾತ್ರಿ. ಇಲ್ಲಿ ಇನ್ನೂ ಒಂದು ಉತ್ತರ ಸಿಗತ್ತೆ ನೋಡಿ, ಇನ್ನೊಂದು ಪ್ರಶ್ನೆಗೆ. ಏನಂತ ಹೇಳಿದ್ರೆ, ಅಲ್ಲ ಹೌದು, ಈಗ ಕೌಮಾರ ಅಂದರೆ ಬಾಲ್ಯ, ಕೌಮಾರ, ಯೌವನ, ವೃದ್ಧಾಪ್ಯ ಇವೆಲ್ಲವೂ ಕೂಡ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ಇವಾಗ ಕೃಷ್ಣನಿಗೆ ಬರುತ್ತೋ ಇಲ್ವೋ ಅದೆಲ್ಲ? ಯಾಕಂದ್ರೆ ಕೃಷ್ಣನು ಪುಟ್ಟ ಬಾಲಕ ಆಗಿ ಕಂಡಿದ್ದೇವೆ ನಾವು, ಕೃಷ್ಣನು ಯೌವನದಲ್ಲಿದ್ದಾನೆ, ಈ ರೀತಿಯೆಲ್ಲ ನಾವು ಕಂಡಿದ್ದೇವೆ. ಅದರಿಂದಾಗಿ ಕೃಷ್ಣನಿಗೂ ಒಂದು ದಿನ ಬಿದ್ದು ಹೋಗುವ ದೇಹ ಇದೆಯಾ? ಕೃಷ್ಣನು ನಮ್ಮ ಹಂಗೆ ಮುದುಕ ಆಗ್ತಾನ ಅಂತ ಒಂದು ಪ್ರಶ್ನೆ ಬಂದ್ರೆ ಅದನ್ನು ಇಲ್ಲಿ ನಿವಾರಣೆ ಮಾಡ್ತಾನೆ ನೋಡಿ. ದೇಹಿನೋಸ್ಮಿನ್ ಯಥಾ ದೇಹೇ ಅಂತ ಅಂದ್ರೆ ದೇಹಿನಃ ಅಂತ. ದೇಹಿನಃ ಅಂತ ಹೇಳಿದ್ರೆ ದೇಹ ಉಳ್ಳವರು ಯಾರಿದ್ದಾರೆ ಅವರಿಗೆ ಮಾತ್ರ ಬಾಲ್ಯ, ಯೌವನ, ಕೌಮಾರ ಮುಂತಾದವುಗಳು ಬರುವುದು. ದೇಹಿನಃ. ಯಾಕೆ ಈ ಮಾತನ್ನು ಹೇಳಿದ ಅಂದ್ರೆ, ನನಗೆ ದೇಹ ಇಲ್ಲ ಅಂತ. ಈ ದೇಹವೇ ಬಂದಿಲ್ಲ ನಮಗೆ. ನಿಮಗೆ ಯಾವ ರೀತಿ ಒಂದು ಎಕ್ಸ್ಟ್ರಾ ನಿಮಗೆ ಬಂದು ಸೇರ್ಕೊಂಡಿದೆ ದೇಹ, ಆ ರೀತಿ ನನಗಿಲ್ವೇ ಇಲ್ಲ. ಅದಕ್ಕಾಗಿಯೇ ಈ ದೇಹ ಇಲ್ಲದೆ ಇರುವುದರಿಂದಲೇ ನನಗೆ ಬಾಲ್ಯವೂ ಇಲ್ಲ, ಯೌವನವೂ ಇಲ್ಲ, ವೃದ್ಧಾಪ್ಯವೂ ಇಲ್ಲ. ಅಲ್ಲ, ಬಾಲ್ಯ ಇಲ್ಲ ಅಂತೇಳಿ ಕೃಷ್ಣನ ಬಾಲಲೀಲೆ ಕೇಳಿದೆವಲ್ವ, ಏನದು ಅಂದ್ರೆ ಅದು ಕೇವಲ ಜನರ ಕಣ್ಣಿಗೆ ಕೃಷ್ಣ ಆ ರೀತಿ ಕಂಡ ಅಷ್ಟೇ. ಅದರಿಂದಾಗಿಯೇ ನೋಡಿ, ಈ ಮಾತನ್ನು ತಿಳಿಸ್ಲಿಕ್ಕೆ ನಾನು ಎಲ್ಲರ ಹಾಗೆ ಹುಡುಗ ಅಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರವೇ ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದು. ಪುಟ್ಟ ಮಗುವಾಗಿದ್ದಾಗಲೇ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದು. ಯಾವ ಕೃಷ್ಣ ಇದೇ ಕೃಷ್ಣನೇ ಮುಂದೆ ವಿಶ್ವರೂಪ ತೋರಿಸಿದ್ನೋ ಅದೇ ಕೃಷ್ಣನೇ ಬಾಲ್ಯದಲ್ಲಿ ಬ್ರಹ್ಮಾಂಡ ತೋರಿಸಿದ್ದು. ಅದು ನೋಡಿ 3 ತಿಂಗಳಿರ್ಬೇಕಾದ್ರೆ ಅಮ್ಮನಿಗೆ ಅಂದ ಬಾಯಿ ಆಕಳಿಸ್ತಾನೆ, ನೋಡಿದ್ರೆ ಬ್ರಹ್ಮಾಂಡ. ಯಾಕೆ ಈ ಮಾತಂತ ಹೇಳಿದ ಅಂದ್ರೆ, ನಾನು ಸಾಮಾನ್ಯ ಮಗು ಅಲ್ಲ ಅಂತ. ಶಿಶುವಲ್ಲ ನಿನ್ನ ಮಗ ಕೃಷ್ಣ ಜಗತ್ಪತಿಯೇ, ಇದೇ ಪುರಂದರದಾಸರು ಹೇಳ್ತಾರೆ ನೋಡಿ. ಅದರಿಂದಾಗಿಯೇ ಕೃಷ್ಣ ನಮ್ಮ ಹಾಗಲ್ಲ, ಇದನ್ನ ಕೃಷ್ಣನೇ ಸ್ಪಷ್ಟ ಹೇಳ್ತಾನೆ. ನಿಮ್ಮ ಹಾಗೆ ನನಗೆ ಈ ದೇಹ ಬಂದಿಲ್ಲ, ನಾಳೆ ಬಿಟ್ಟು ಹೋಗುವ ದೇಹ. ಅದರಿಂದಾಗಿಯೇ ನನಗೆ ಕೌಮಾರ, ಯೌವನ, ಜರ ಇದ್ಯಾವುದೂ ಇಲ್ಲ, ಮುಪ್ಪು ಮುಂತಾದವುಗಳು ಯಾವುದೂ ಇಲ್ಲ. ಅದೆಲ್ಲ ಜೀವನಿಗೆ. ಅದೇ ಹಾಗೆ ದೇಹದ ಮೂಲಕ ಆ ದೇಹ ಹೊರಟೋಯ್ತಾ, ಮುಪ್ಪಿನ ದೇಹ ಹೋಯ್ತು ಅಂತ ಹೇಳಿದ್ರೆ ಇನ್ನೊಂದು ದೇಹ ಬರ್ತದೆ. ಅದರಿಂದಾಗಿ ನೀನು ಅಳಬೇಕಾಗಿಲ್ಲ ಅಂತ. ದೇಹ ಹೋಗ್ತದೆ ಅಂತ ನೀನು ಅಳಬೇಕಾಗಿಲ್ಲ, ಜೀವ ಸಾಯ್ತಾನೆ ಅಂತ ಅಳಬೇಕಾಗಿಲ್ಲ. ಈ ರೀತಿ ನಮ್ಮ ಈ ಸಾವಿನ ವಿಷಯದಲ್ಲಿ ಬರಬಹುದಾದಂತಹ 2 ಸಮಸ್ಯೆಗಳಿಗೆ